GST ಪೋರ್ಟಲಲ್ಲಿ DRC01A, DRC01, DRC01C ಬಂದರೆ ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಓನರ್ಸ್ ಕನ್ಫ್ಯೂಷನ್ ಆಗ್ತಾರೆ. ಬಟ್ ಈ ಮೂರು ಸೇಮ್ ನೋಟಿಸ್ ಅಲ್ಲ. 30 ಸೆಕೆಂಡ್ಸಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ. ಫಸ್ಟು DRC01C, ಇದು ಮೋಸ್ಟ್ಲಿ ಸಿಸ್ಟಮ್ ಜನ್ರೇಟ್ ಮಾಡುತ್ತೆ. ಮೀನಿಂಗ್ ನಿಮ್ಮ GSTR 3Bಯಲ್ಲಿ ಕ್ಲೇಮ್ ಮಾಡಿದ್ದ ITC ಮತ್ತು GSTR 2B ಡೇಟಾ ಮಧ್ಯೆ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದ್ದರೆ ಪೋರ್ಟಲ್ ಆಟೋಮೆಟಿಕ್ ಇಂಟಿಮೇಷನ್ ಕಳಿಸುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇದು ITC ಮಿಸ್ ಮ್ಯಾಚ್ ಇಂಟಿಮೇಷನ್. ರಿಪ್ಲೈ ಕೊಡಬೇಕು ಅಥವಾ ಪೇಮೆಂಟ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ರಿಪ್ಲೈ ಮಾಡದೇ ಇದ್ದರೆ ಸಬ್ಸಿಕ್ವೆಂಟ್ GSTR1 ಫೈಲ್ ಮಾಡೋಕ್ಕೆ ರಿಸ್ಟ್ರಿಕ್ಷನ್ ಬರ್ಬೋದು. ಸೆಕೆಂಡ್ DRC01A, ಇದು ಆಫೀಸರಿಂದ ಬರುವ ಪ್ರೀ ನೋಟಿಸ್ ಇಂಟಿಮೇಷನ್. ಅಂದರೆ ಡಿಪಾರ್ಟ್ಮೆಂಟ್ ಹೇಳೋದು ನಮ್ಮ ಪ್ರಕಾರ ನಿಮಗೆ ಇಷ್ಟು ಟ್ಯಾಕ್ಸ್ ಲಯಬಿಲಿಟಿ ಇದೆ, ನೋಟಿಸ್ ಇಶ್ಯೂ ಮಾಡೋಕ್ಕೆ ಮುಂಚೆ ನಿಮ್ಮ ಎಕ್ಸ್ಪ್ಲನೇಷನ್ ಇದೆಯಾ? ಇದು ಡಿಸ್ಕಷನ್ ಆಪರ್ಚುನಿಟಿ. ನೀವು ಅಕ್ಸೆಪ್ಟ್ ಮಾಡ್ಬೋದು, ಪಾರ್ಷಿಯಲ್ ಅಗ್ರಿ ಮಾಡ್ಬೋದು ಅಥವಾ ಪ್ರಾಪರ್ ಎಕ್ಸ್ಪ್ಲನೇಷನ್ ಸಬ್ಮಿಟ್ ಮಾಡ್ಬೋದು. ರಿಮೆಂಬರ್, DRC01A ಬಂದಿದೆ ಅಂದರೆ ಫೈನಲ್ ಡಿಮ್ಯಾಂಡ್ ಅಲ್ಲ. ಥರ್ಡ್ DRC01, ಇದು ಸೀರಿಯಸ್ ಸ್ಟೇಜು. ಇದು ಆ್ಯಕ್ಚುಯಲ್ ಶೋಕಾಸ್ ನೋಟಿಸ್. ಆಫೀಸರ್ ಅಫಿಷಿಯಲಿ ಕೇಳ್ತಾರೆ, ಯಾಕೆ ಈ ಟ್ಯಾಕ್ಸ್, ಇಂಟ್ರೆಸ್ಟ್, ಪೆನಲ್ಟಿ ಪೇ ಮಾಡಬಾರ್ದು, ಎಕ್ಸ್ಪ್ಲೇನ್ ಮಾಡಿ. ಈಗ ಲೀಗಲಿ ರಿಪ್ಲೈ ಕೊಡಬೇಕು ವಿತ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎವಿಡೆನ್ಸ್. DRC01 ಇಗ್ನೋರ್ ಮಾಡಿದ್ರೆ ಅಡ್ಜುಡಿಕೇಷನ್ ಪ್ರೊಸೀಡ್ ಆಗುತ್ತೆ. ಸೊ ಸಿಂಪಲ್ ಮೆಮೊರಿ ಟ್ರಿಕ್ ಇಟ್ಕೊಳ್ಳಿ. DRC01C ಅಂದರೆ ಸಿಸ್ಟಮ್ ಮಿಸ್ ಮ್ಯಾಚ್, DRC01A ಬಿಫೋರ್ ನೋಟಿಸ್, DRC01 ಆ್ಯಕ್ಚುಯಲ್ ಶೋಕಾಸ್ ನೋಟಿಸ್. ಈ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನಿಸಿದ್ರೆ ಸೇವ್ ಮಾಡ್ಕೊಳ್ಳಿ, GST ಬಿಸ್ನೆಸ್ ಓನರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.